ಮಾರ್ನಿಂಗ್ ಗೈಸ್, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಫ್ರೈಡೇ ಆ್ಯಂಡ್ ನನಗೆ ಕಾಲೇಜ್ ಇದೆ, ಹೋಗಬೇಕು, ರೆಡಿ ಆಗ್ತಾ ಇದೆ. ಸೊ ಯಾಕೆ ಇವತ್ತು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡಬಾರ್ದು ಅಂತ ಅನಿಸ್ತು ಆ್ಯಂಡ್ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ದ ವ್ಲಾಗ್. ನೋಡೋಣ ಇವತ್ತು ಏನೇನಾಗುತ್ತೆ ಅಂತ. ಇಟ್ ಇಸ್ ಫುಲ್ ಬ್ಯುಸಿ ಬಿಕಾಸ್ ಕ್ಲಾಸಸ್ಸೇ ಜಾಸ್ತಿ ಇದೆ, ಬಟ್ ಲೆಟ್ಸ್ ಸಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಅಲ್ಲಿ ಹಿಂದೆ ನೋಡ್ತಾ ಇದ್ದರೆ ತುಂಬ ಮೆಸ್ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು, ರೆಡಿ ಆಗಬೇಕು. ನನಗೆ ಈಗೀಗ ಸ್ಕಿನ್ ತುಂಬ ಡ್ರೈ ಅನಿಸ್ತಾ ಇದೆ. ಸೊ ಸ್ನಾನ ಮಾಡಿದ್ಮೇಲೆ 5 ನಿಮಿಷನೂ ಹಾಗೆ ಬೇರ್ ಸ್ಕಿನ್ ಬಿಡೋಕ್ಕಾಗಲ್ಲ. ಐ ಶುಡ್ ಇಮಿಡಿಯೇಟ್ಲಿ ಅಪ್ಲೈ ಮಾಯ್ಶ್ಚರೈಸರ್. ಸೊ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಬಂದು ನಾನು ಅಪ್ಲೈ. ಸ್ವಲ್ಪ ಗ್ರೀನ್ ಟೀ ಕುಡಿಬೇಕು, ಇಲ್ಲಾಂದರೆ ನನ್ನ ಬ್ರೈನ್ ಮಾಡಲ್ಲ ಗೈಸ್. ಸೊ ಇಷ್ಟೇ ನಂದು ವೆರಿ ಲೋ ಮೇಂಟೆನೆನ್ಸ್ ನಾನು. ಸೊ ಯಾ ಸೊ ರೆಡಿ ಆಗಿದ್ದೀನಿ. ಆಲ್ರೆಡಿ 8 o'clock ಆಗಿದೆ. ಕೆಳಗಡೆ ಹೋಗಿ ಬಾಕ್ಸ್ ಹಾಕ್ಕೊಂಡು ಲಂಚ್ಗೆ ಏನಾದರೂ ಹೋಗಬೇಕು. ಸೊ ನೋಡೋಣ ಇವತ್ತು ಏನೇನಾಗುತ್ತೆ, ಏನೇನು ಶೂಟ್ ಮಾಡ್ಬೋದು ಅಂತ. ಐ ಆಮ್ ಎಂಜಾಯಿಂಗ್ ದಿಸ್ ಪ್ರಾಸೆಸ್. ನೋಡೋಣ, ಆದರೆ ಆದಷ್ಟು ಬೇಗ ಒಂದು Q&A ಮಾಡೋಣ ಟು ಸಿ ನೀವೆಲ್ಲ ಏನೇನು ಕ್ವೆಶನ್ಸ್ ಕೇಳ್ತೀರಾ ಅಂತ. ಸೊ ಲೆಟ್ಸ್ ಸಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೆಡಿ 8:55, 5 ನಿಮಿಷ ಇರೋದು. ಬಟ್ ಧೈರ್ಯ ಏನಂತಂದರೆ, ನಾನು ತೋರಿಸಿದ್ನಲ್ಲ ಇಲ್ಲೇ ಇರೋದು ಕ್ಲಾಸ್ ಇವತ್ತು, ಜಸ್ಟ್ 2 minutes ವಾಕ್. ಸೊ ಮಜಾ ಇದೆ ಈ ಅರ್ಜೆಂಟಲ್ಲೂ. ನೋಡೋಣ ಇವತ್ತು ಏನೇನಾಗುತ್ತೆ. ಲೆಟ್ಸ್ ಸಿ. ಓಕೆ, ನಾನು ಬ್ಲಾಕ್ ಒಳಗಡೆ ಹೋಗ್ಬಿಟ್ಟು ಏನೇನಾಗುತ್ತೆ ನಾನು ಶೂಟ್ ಮಾಡ್ತೀನಿ, ಏನೇನಾಗಲ್ಲ ಶೂಟ್ ಮಾಡಲ್ಲ. ಮಲ್ಗೋದಷ್ಟೇ ನನ್ನ ಕೆಲಸ. ಮಲ್ಗೋದು ಅಂದರೆ ಮಲ್ಗೋದಲ್ಲ, ಸ್ವಲ್ಪ ಚಿಲ್ ಮಾಡ್ತೀನಿ. ಐ ನೀಡ್ ಸಮಥಿಂಗ್ ಕಂಫರ್ಟಬಲ್, ಆ ಥರ ಅಷ್ಟೇ. ಬಟ್ ರಿಲ್ಯಾಕ್ಸಿಂಗ್. ನಾಳೆಗೇನು ಡೆಡ್ಲೈನ್ಸ್ ಇಲ್ಲ ಅಂತ, ಆದರೂ ತುಂಬ ಕೆಲಸ ಇದೆ, ನೋಡ್ಕೋಬೇಕು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬಂದಿದ್ದೀನಿ. ಸೊ ಗೈಸ್, ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಬಂದೆ. ನಾನು ಯೂಶ್ವಲಿ ಟವೆಲ್ ಆ ಥರ ಏನೂ ಯೂಸ್ ಮಾಡಲ್ಲ ಫಾರ್ ಮೈ ಫೇಸ್, ಸ್ಪೆಷಲಿ ಫಾರ್ ಫೇಸ್, ಬಿಕಾಸ್ ಆ ಟವೆಲ್ ಕೆಳಗಡೆ ಬಿದ್ದಿರುತ್ತೆ ಆರ್ ಏನೋ ಒಂದು ಐ ಫೀಲ್
ಟವೆಲ್ ಹೊರಗಡೆ ಬಿಸಿಲಲ್ಲಿ ಒಣಗಾಕಿದಾಗ ಅದು ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ನಾವು ತೇವ ಮಾಡಿರ್ತೀವಿ, ಬಾಡಿ ಒರೆಸ್ಕೊಂಡಿರ್ತೀವಿ ಸ್ನಾನ ಆದಮೇಲೆ ಆ ಥರ. ಆ್ಯಂಡ್ ಇಲ್ಲಿ ಬಿಸಿಲಿಲ್ಲ, ಸೊ ಅದು ಡ್ರೈ ಆಗಲ್ಲ ಆದಷ್ಟು. ಆ್ಯಂಡ್ ಆದ್ರೂ ಕೋಲ್ಡ್ ಡ್ರೈ ಆಗುತ್ತೆ, ಸೊ ದ ಬ್ಯಾಕ್ಟೀರಿಯಾ ವಿಲ್ ಸ್ಟೇ ದೇರ್. ಸೊ ಅದಕ್ಕೆ ನಾನು ಟವಲ್ಸ್ ಆದಷ್ಟು ಫೇಸ್ಗೆ ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗೇ ಹಾಗೆ ಡ್ರೈ ಆಗಲಿ ಅಂತ ಬಿಟ್ಬಿಡ್ತೀನಿ. ಸೊ ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಾನು ಸ್ವಲ್ಪ ಸ್ಕಿನ್ ಕೇರ್, ಸುಮ್ಮನೆ ಒಂದು ಮಾಯ್ಶ್ಚರ್, ಬಿಕಾಸ್ ತುಂಬ ಡ್ರೈ ಅನಿಸ್ತಾ ಇದೆ, ಸುಮ್ಮನೆ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಐ ಆಮ್ ಪ್ಲಾನಿಂಗ್ ಟು ಗೋ ಡೌನ್. ಇವತ್ತು ಬೇಗ ಡಿನ್ನರ್ ತಿಂದು ಮಲ್ಗೋಣ ಅಂತ, ಬಿಕಾಸ್ ಸ್ವಲ್ಪ ಫೀವರಿಶ್ ಅನಿಸ್ತಾ ಇದೆ ನನಗೆ. ಐ ಡೋಂಟ್ ನೋ ವೈ. ಬಂದು 1.5 ಮಂತ್ ಆಯಿತು. ಸೋ ಫಾರ್ ಎಲ್ಲ ಚೆನ್ನಾಗಿತ್ತು. ಐ ಥಿಂಕ್ ಐ ಓನ್ಲಿ ನೀಡ್ ಸಮ್ ರೆಸ್ಟ್, ಬಿಕಾಸ್ ಈ ವೀಕ್ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇತ್ತು ನನಗೆ. ಸೊ ಬೇಗ ತಿಂದು ಐ ಥಿಂಕ್ ಐ ವಿಲ್ ಸ್ಲೀಪ್ ಅಷ್ಟೇ ಇವತ್ತಿಗೆ. ಸೊ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಸೊ ನಿಮ್ಮಲ್ಲಿ ಯಾರಾದರೂ ಅಬ್ರಾಡಿಂದ ನಾನು ಬ್ಲಾಗ್ ನೋಡ್ತಾ ಇದ್ದೀರಾ ನಂಗೆ ಹೇಳಿ, ಸೊ ದಟ್ ವಿ ಕ್ಯಾನ್ ಕನೆಕ್ಟ್. ಎಸ್ಪೆಷಲಿ ಯು ಕೆಗೆ ಬಂದಿರೋರು ಆ್ಯಂಡ್ ಮ್ಯಾಂಚೆಸ್ಟರ್ಗೆ ಎಸ್ಪೆಷಲಿ ಬಂದಿರೋರು, ಸೊ ದಟ್ ವಿ ಕ್ಯಾನ್ ಕನೆಕ್ಟ್ ಆಲ್ಸೋ. ಆ್ಯಂಡ್ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಬೆಂಗಳೂರವ್ರು ಸಿಕ್ಕಿದ್ದಾರೆ, ಇಲ್ಲ ಅಂತಲ್ಲ. ಐ ಹ್ಯಾವ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ ಫ್ರಮ್ ಇಂಡಿಯಾ, ಬಟ್ ಕಡಿಮೆ ಜನ. ಅದು ದರ್ ಆಲ್ಸೋ ಗುಡ್, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅವರು. ಸರಿಯಾ? ಸೊ ನಾನು ಫಸ್ಟ್ ಒಂದು ಲೋಷನ್ ಹಚ್ಕೋತೀನಿ, ಆಮೇಲೆ ನಾನು ಮಾಯ್ಶ್ಚರೈಸರ್ ಹಚ್ಕೋತೀನಿ. ಬೆಂಗಳೂರಲ್ಲಿ ಇವಾಗ ಸಿಕ್ಕಾಪಟ್ಟೆ ಸಮ್ಮರ್ ಅಲ್ವಾ? ಇಲ್ಲೂ ಸಮ್ಮರ್ ಬರುತ್ತೆ ಗೈಸ್. ಸಮ್ಮರ್ ಬಂದಾಗ ರಾತ್ರಿ 8 ಗಂಟೆ 9 ಗಂಟೆ ಆ ಥರ ಸನ್ಸೆಟ್ ಆಗುತ್ತೆ, ಅದೆಲ್ಲ ಇದೆ. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ. ನಂಗೆ ಗೊತ್ತಿಲ್ಲ ನನ್ನ ಬಾಡಿಗೆ ಏನೇನು ಆಗ್ತಾ ಇದೆ ಅಂತ. ಇವಾಗ ಸ್ಲೀಪ್ ಸ್ಕೆಡ್ಯೂಲ್ ಪರ್ಫೆಕ್ಟಾಗಿ ಸೆಟ್ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಬಂದಾಗಂತೂ ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ ಆಗೋಯ್ತು. ಬಿಕಾಸ್ ಇದೊಂದು ಅಡ್ವಾಂಟೇಜ್ ಏನಾಗುತ್ತೆ ಗೊತ್ತಾ, ನೀವು ಇಂಡಿಯಾಲೂ ರಾತ್ರಿ 1 ಗಂಟೆ 2 ಗಂಟೆ ಮಲ್ಕೊಂಡ್ರೆ ಇಲ್ಲಿಗೆ ಅಬ್ರಾಡ್ ಬಂದಾಗ್ಲೂ ಏನೂ ಅನಿಸಲ್ಲ, ನೀವು ನಾರ್ಮಲಾಗಿ ಸೆಟ್ ಆಗ್ತೀರಾ. ಬಟ್ ನನಗೇನಾಗಿತ್ತು, ದಿಸ್ ಇಸ್ ಒನ್ ಡಿಸ್ಅಡ್ವಾಂಟೇಜ್ ಇಫ್ ಯು ಹ್ಯಾವ್ ಗುಡ್ ಟೈಮ್ ಟೇಬಲ್, ಆಯಿತಾ? ಒಂದು ಸ್ಲೀಪ್ ವೇಕಪ್ ಸ್ಕೆಡ್ಯೂಲ್ ಅಂತ ಹೇಳ್ತಾರೆ ಅಂತ. ಬಾಡಿ ಒಂದು ಸರ್ಕೇಡಿಯಮ್ ರಿದಮ್ಗೆ ಸೆಟ್ ಆಗಿಬಿಟ್ಟಿರುತ್ತೆ, ಈ ಟೈಮ್ಗೆ ನಾವು ಮಲಗ್ತೀವಿ, ಈ ಟೈಮ್ಗೆ ನಾವು ಎದ್ದೊಳ್ತೀವಿ ಅಂತ. ಸೊ ಹಾಗಿದ್ದಾಗ ಏನಾಗುತ್ತೆ, ನಾನು ಎಸ್ಪೆಷಲಿ 9:30 ಮ್ಯಾಕ್ಸಿಮಮ್ ಅಂದ್ರೂ 10 o'clockಗೆ ವೈಂಡ್ ಅಪ್ ಆಗ್ತಾಯಿದ್ದೆ, ಬೆಡ್ ಮೇಲೆ ಮಲ್ಕೊಬಿಡ್ತಾ ಇದ್ದೆ ನಾನು. ಆ್ಯಂಡ್ ಬೆಳಿಗ್ಗೆ ಎಷ್ಟೇ ಟಯರ್ಡ್ ಆಗಿದ್ರು 7 ಮೇಲೆ ನಾನು ಮಲ್ಗೋಕ್ಕಾಗಲ್ಲ. ಆ್ಯಂಡ್ ಏನೋ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ ಅಂದರೆ 8-8:30 ಮ್ಯಾಕ್ಸಿಮಮ್ ಆಗುತ್ತೆ ನನಗೆ. ಬಟ್ ಐ ಹ್ಯಾವ್ ಅ ಗುಡ್ ಸ್ಕೆಡ್ಯೂಲ್. ಇಂಡಿಯಾಲಿ 9 to 5 ಅನ್ನೋ ಥರ, ನನಗೆ 10 to 6, 6:37 ಆ ಥರ ಇತ್ತು ನನಗೆ. ಏನೋ ಕಾಲೇಜ್ ಇರ್ತಿರ್ಲಿಲ್ಲ ಆವಾಗ. ಇಫ್ ಕಾಲೇಜ್ ಇದೆ 9 to 5 ಪಕ್ಕ ನಾನು ಮೇಂಟೈನ್ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿಗೆ ಬಂದಾಗ ಅದೇ 9 to 5 ಮಾಡೋಣ ಅಂತ ನೋಡಿದ್ರೆ ನಾನು ಇಂಡಿಯನ್ ಟೈಮಿಂಗ್ಸ್ಗೇನೆ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಒಂದು 4 ಗಂಟೆಗೆ ಮಲ್ಕೊಬಿಡೋದು ಇಂಡಿಯನ್ ಟೈಮಿಂಗ್, ಆಮೇಲೆ ಬೆಳಿಗ್ಗೆ 3:30ಗೆ ಎದ್ಬಿಡೋದು. ಆವಾಗ ಇಂಡಿಯಾಲಿ 7:30, 8 ಏನೋ ಆಗಿರುತ್ತೆ ಆ ಥರ. ಸೊ ಅದು ನಾವು ಸ್ಟ್ರಿಕ್ಟಾಗಿ ಒಂದು ಹೆಲ್ದಿ ರೊಟೀನ್ ಮೇಂಟೈನ್ ಮಾಡೋವಾಗ ದಿಸ್ ಇಸ್ ದ ಡಿಸ್ಅಡ್ವಾಂಟೇಜ್ ನಾವು ಹೊರಗಡೆ ಬಂದಾಗ. ಬಟ್ ನನಗೆ ಇಲ್ಲಿ ನಿಜವಾಗ್ಲೂ 35 to 40 days ತೊಗೋತು ಟು ಸೆಟ್ ಟು ಅ ಪ್ರಾಪರ್ ರೊಟೀನ್ ಇಲ್ಲಿ. ಸೊ ಅಫ್ಕೋರ್ಸ್ ಇಟ್ ಈಸ್ ಗುಡ್, ಬಟ್ ಈ ಟೈಮ್ ನನಗೆ ಡಾರ್ಕ್ ಸರ್ಕಲ್ಸ್ ಇರಲಿಲ್ಲ ಅಷ್ಟೊಂದು ಇಂಡಿಯಾಲಿ. ಬಟ್ ಇಲ್ಲಿಗೆ ಬಂದಾಗ ಈ 1 month ಏನಿತ್ತು, ನಾನು ಮಲ್ಗೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅದನ್ನು ತಪ್ಸೋಕ್ಕೆ ಫೋನ್ ನೋಡೋದು, ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಮಾಡೋದು ಆ ಥರ ಇರ್ತಿತ್ತಲ್ಲ, ಅಥವಾ ಯೋಚನೆ ಮಾಡೋದು, ನಿದ್ದೆ ಬರೋಲ್ಲ. ಸೊ ಆವಾಗ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗೋಯಿತು. ಆ್ಯಂಡ್ ಇದನ್ನು ಹೋಗ್ಸೋಕ್ಕೆ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಐ ಥಿಂಕ್ ಇವೆಂಚುಲಿ ಅದು ಸರಿ ಹೋಗುತ್ತೆ. ಬಿಕಾಸ್ ಇವಾಗ ಆನ್ ಟೈಮ್ ಅಂದರೆ ಇಲ್ಲಿನ ಟೈಮ್ಸ್ಗೆ ಒಂದು 10 o'clock ಹಂಗೆ ಮಲ್ಕೊಬಿಡ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ನಿದ್ದೆ ಬರ್ತಾಯಿದೆ, ಟಚ್ ವುಡ್ ಚೆನ್ನಾಗಿ ನಿದ್ದೆ ಬರ್ತಾಯಿದೆ. ಬಟ್
ಇನಿಷಿಯಲಿ ನಾನು ಬೇಡ್ಕೊಂಡಿದ್ದೆ, ಅಪ್ಪ ನಂಗೆ ನಿದ್ದೆ ಬರಲಿ ಪ್ಲೀಸ್ ಅಂತ. ಸೊ ಯಾ, ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ ಆ್ಯಂಡ್ ನಾನು ವ್ಲಾಗ್ ನಿನ್ನೆ ರಾತ್ರಿ ಬೇಗ ಮಲ್ಕೊಬಿಟ್ಟೆ, ಸೊ ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತಿನ ಪ್ಲ್ಯಾನ್ಸ್ ಏನೂ ಇಲ್ಲ, ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೋಬೇಕು. ಲೆಟ್ಸ್ ಸಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ, ಇಟ್ ಇಸ್ 8 o'clock ಆಲ್ರೆಡಿ. ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಿದೆ, ಸೊ ಇಟ್ ಫೀಲ್ಸ್ ವೆರಿ ಗುಡ್. ಆ್ಯಂಡ್ ಹೋಗೋಣ, ಕೆಳಗಡೆ ಹೋಗೋಣ. ಇವಾಗ ನನಗೆ ಟೀ ಬೇಕು, ಬಿಸಿ ಬಿಸಿ. ನನ್ನ ಹತ್ರ ನೀರು ಹಾಟ್ ವಾಟ್ರಲ್ಲಿದೆ, ಬಟ್ ಅದು ಟೀಗೆ ಹಾಟ್ ಇಲ್ಲ, ಜಸ್ಟ್ ಕುಡಿಯೋಕ್ಕೆ ಹಾಟ್ ಇದೆ. ಸೊ ಲೆಟ್ಸ್ ಗೋ, ಟೀ ಮಾಡ್ಕೊಬರೋಣ. ಆಮೇಲೆ ಫ್ರೆಶ್ ಅಪ್ ಆಗಬೇಕು, ಸ್ಕ್ಯಾಲ್ಪೆಲ್ಲ ಆಯಿಲಿ ಆಗಿದೆ, ಸ್ನಾನ ಮಾಡಬೇಕು ತಲೆಗೆ. ಸೊ ಗುಡ್ ಮಾರ್ನಿಂಗ್ ನಿಮಗೆ, ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಸೊ ಬನ್ನಿ ಹೋಗೋಣ. ಸೊ ಈಗ ನಾನು ಟೀ ಕುಡ್ಕೊಂಡು ಫ್ಯಾಮಿಲಿ ಜೊತೆ ಮಾತಾಡಬೇಕು, ಬಿಕಾಸ್ ಇವತ್ತು ವೀಕೆಂಡ್ ಅಂದ್ಬಿಟ್ಟು ಯಾರೂ ಫೋನೇ ಮಾಡಿಲ್ಲ, ಎಬ್ಸೂ ಇಲ್ಲ. ಯೂಶ್ವಲಿ ನಾವು ಅಮ್ಮ ಫಸ್ಟ್ ಫೋನ್ ಮಾಡಿಬಿಡ್ತಾರೆ, ಅಮ್ಮೂ ಏನು ಮಾಡ್ತಾಯಿದ್ಯಾ ಅಂದ್ಬಿಟ್ಟು. ಸೊ ಇವತ್ತು ಸ್ಯಾಟರ್ಡೇ ಅಂದ್ಬಿಟ್ಟು ಪಾಪ ಮಾಡೋಣ ನಾವೇ, ಯಾವಾಗಲೂ ಅವರೇ ಮಾಡಬೇಕಂದ್ರೆ ಆಗುತ್ತಾ. ಸೊ ಇವತ್ತು ಜಾಸ್ತಿ ಟೈಮ್ ಇದೆ, ಮಾತಾಡ್ಬೋದು ಜಾಸ್ತಿ. ಸೊ ನಾನು ಈ ವ್ಯೂ ನೀವು ನೋಡಿದ್ದೀರಲ್ಲ, ವಿಂಡೋ ನೋಡ್ಕೊಂಡು ಮಾತಾಡ್ಕೊಂಡು ಟೀ ಕುಡಿತೀನಿ. ಯೂಶ್ವಲಿ ನಾನು ವೀಕೆಂಡ್ಸ್ ಬೆಳಿಗ್ಗೆ ಹೀಗೆ ಇರುತ್ತೆ, ಬಿಕಾಸ್ ಐ ಡೋಂಟ್ ನೋ ವೈ, ನನಗೆ ಈ ವ್ಯೂ ತುಂಬ ಇಷ್ಟ. ನಾನು ಟೀ ಕುಡಿತೀನಿ. ನಾನು ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ. ಅದು ತುಂಬ ಟೈಮ್ ತೊಗೊಂಡು ಹೆಡ್ ವಾಶ್ ಮಾಡಿದೆ ಇವತ್ತು, ಆ್ಯಂಡ್ ಇಟ್ ಫೀಲ್ಸ್ ಸೋ ಗುಡ್. ದಿಸ್ ಇಸ್ ಒನ್ ಆಫ್ ದ ಯೂಸ್ಫುಲ್ ಟಿಪ್ ಅಂತ ನನಗನ್ಸುತ್ತೆ. ನಿಮಗೂ ಯಾರಾದರೂ ಯೂಸ್ ಆದರೆ ಇಟ್ ಇಸ್ ಗುಡ್. ಸ್ನಾನ ಆದಮೇಲೆ ಯೂಶ್ವಲಿ ಯು ಶುಡ್ ಡ್ರಿಂಕ್ ವಾಟರ್, ಆಯಿತಾ? ಅಟ್ಲೀಸ್ಟ್ 1 glass ಆಫ್ ವಾಟರ್. ನಾನು ಸ್ವಲ್ಪ ಕುಡ್ದೆ ಇವಾಗ, ಬಿಕಾಸ್ ನಾವು ಎಷ್ಟು ಲಾಂಗ್ ಸ್ನಾನ ಮಾಡ್ತೀವಿ, ಅರ್ಧ ಗಂಟೆ ಇರ್ಬೋದು, 20 ನಿಮಿಷ ಇರ್ಬೋದು, ಹೌ ಮಚ್ ಎವರ್ ಟೈಮ್ ಇಟ್ ಟೇಕ್ಸ್, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ನಾವು ಬಿಸಿ ನೀರು ಹಾಕೋದ್ರಿಂದ ಬಾಡಿ ಮೇಲೆ ಆಲ್ ದಿ ಸೆಲ್ಸ್ ವಿಲ್ ಓಪನ್ ಅಪ್. ಆ್ಯಂಡ್ ನೀವು ನೋಡ್ಬೋದು ಸ್ಕಿನ್ ಜಾಸ್ತಿ ಡ್ರೈ ಅನಿಸುತ್ತೆ ಸ್ನಾನ ಮಾಡಿ ಬಂದಮೇಲೆ. ಬಾಡಿ ಲೋಷನ್ ಹಾಕಬೇಕು, ಅಥವಾ ಈ ವಿಂಟರಲ್ಲಿ ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ಸೊ ನೀವು ಅದನ್ನ ರಿಪ್ಲೆನಿಷ್ ಮಾಡಬೇಕು ಒನ್ಸ್ ಯು ಫಿನಿಶ್ ಯುವರ್ ಬಾತ್. ಸೊ ಫಸ್ಟ್ ಥಿಂಗ್ ನಾನು ಮಾಡೋದು ಇಸ್ ಟು ಡ್ರಿಂಕ್ ವಾಟರ್, ಬಿಕಾಸ್ ಬಾಡಿ ಡಿಹೈಡ್ರೇಟ್ ಆದರೆ ಅದ್ರದ್ದು ಕಾನ್ಸಿಕ್ವೆನ್ಸಸ್ ಇನ್ನೂ ಜಾಸ್ತಿ ಬರುತ್ತೆ. ಓಕೆ, pH ಇಂಬ್ಯಾಲೆನ್ಸ್ ಆಗುತ್ತೆ, ಆ್ಯಂಡ್ ಡಿಹೈಡ್ರೇಷನಿಂದ ನಮ್ಮ ಹೇರು ತುಂಬ ಡ್ರೈ ಆಗಿ ಗೊತ್ತಾಗುತ್ತೆ. ಸ್ಕಿನ್ ವಿಲ್ ಬಿ ವೆರಿ ಡ್ರೈ, ಫೇಸ್ ಮೇಲೇನು. ಆ್ಯಂಡ್ ನೀವು ಎಷ್ಟೇ ಮಾಯ್ಶ್ಚರೈಸರ್ ಹಚ್ಚಿದ್ರೂ ಸಾಕಾಗಲ್ಲ. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ಎಲ್ಲಿದ್ರೂ, ಕೋಲ್ಡ್ ಕಂಟ್ರೀಸ್ ಅಂತಲೇ ಅಲ್ಲ, ನಾವು ಬೆಂಗಳೂರಲ್ಲಿ, ಇಂಡಿಯಾಲಿದ್ರೂ ದಿಸ್ ಇಸ್ ಒನ್ ಆಫ್ ದ ಗುಡ್ ಥಿಂಗ್ಸ್. ಬಿಕಾಸ್ ನಾನು ನೋಡ್ದಂಗೆ ಸೌತ್ ಏಷ್ಯನ್ಸ್, ಇವಾಗ ನಾವು ಏನಿದ್ದೀವಿ ಇಂಡಿಯನ್ಸ್, ನಮಗೆಲ್ಲ ತುಂಬ ಬಿಸಿ ನೀರು ಸ್ನಾನ ಮಾಡಿದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ್ಯಂಡ್ ಇಟ್ ಇಸ್ ಗುಡ್, ಇಲ್ಲ ಅಂತ ಹೇಳಲ್ಲ, ಬಿಕಾಸ್ ಮೈಕೈ ನೋವೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ತುಂಬ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಎಂಡ್ ಆಫ್ ದ ಡೇ. ಬಟ್ ಡಿಹೈಡ್ರೇಷನು ಹಂಗೆ ಆಗುತ್ತೆ. ಸೊ ದಿಸ್ ಇಸ್ ಅ ರಿಮೈಂಡರ್, ಯಾರಾದರೂ ಸ್ನಾನ ಮಾಡಿ ಮುಗಿಸಿದ್ಮೇಲೆ ಪ್ಲೀಸ್ ಡೂ ಡ್ರಿಂಕ್ ವಾಟರ್. ಸೊ ಒಂದು ಸ್ಮಾಲ್ ಚಿಟ್ ಮಾಡೋಣ. ನಿಮಗೆಲ್ಲ ಈ ಥರ ವೀಡಿಯೋಸ್ ಇಷ್ಟ ಆಗುತ್ತಾ ಅಂತ ಹೇಳಿ.
ಡೇ ಇನ್ ಮೈ ಲೈಫ್ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಾನು ವ್ಲಾಗ್ಸ್ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಆಯಿತಾ. ಅಟ್ಲೀಸ್ಟ್ ನಾನು ಒಂದು ಫ್ರೆಂಡ್ನ ಮೀಟ್ ಮಾಡಿದೆ, ಇಟ್ಸ್ ಬೀನ್ 6 ಇಯರ್ಸ್. ಸೊ 6 ಇಯರ್ಸಿಂದನೂ ತುಂಬ ವ್ಲಾಗ್ಸ್ ನೋಡ್ತೀನಿ, ಎಲ್ಲರದ್ದು ನೋಡ್ತೀನಿ ನಾನು. ಕನ್ನಡ ವ್ಲಾಗರ್ಸ್ ನಿಮ್ಗೆ ಗೊತ್ತಿರ್ಬೋದು. ಸೊ ಆ ವ್ಲಾಗ್ಸ್ನ ಎಷ್ಟು ನೋಡಿ ಅದೇನೋ ಅಂತಾರಲ್ಲ ಅರ್ಥ್ಕೊಬಿಟ್ಟಿದ್ದೀನಿ ಅಂತಂದರೆ, ವ್ಲಾಗ್ಸ್ ಹೆಂಗೆ ಮಾಡಬೇಕು ಅಂತ ನಾನು ಬೇಗ ಕಂಫರ್ಟಬಲ್ ಆಗಿಬಿಟ್ಟೆ ಕ್ಯಾಮ್ರಾ ಮುಂದೆ. ಆ್ಯಂಡ್ ಐ ವಾಸ್ ವೆರಿ ಶ್ಯೂರ್ ಅಬೌಟ್ ದಿಸ್. ನನಗೆ ನಾನು ಡಿಗ್ರಿಯಲ್ಲಿರುವಾಗ ಮಾಡಬೇಕು ಅಂತ ಬಂದಿದ್ದು. ಬಿಕಾಸ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಮಜಾ ಮಾಡ್ತಾಯಿದ್ವಿ. ಒನ್ ಆಫ್ ಮೈ ಫ್ರೆಂಡ್ ಇಸ್ ಸೀನಿಯರ್, ಅವ್ರಿಗೆ ಗೊತ್ತಿರುತ್ತೆ. ಎಷ್ಟು ಮಜಾ ಅಂತಂದರೆ, ವಿ ಹ್ಯಾಡ್ ಸೋ ಮೆನಿ ಮೆಮರೀಸ್. ಬಟ್ ಯಾವುದ್ರಲ್ಲೂ ಪಿಕ್ಚರ್ಸ್ ತಗೊಂಡಿಲ್ಲ ಜಾಸ್ತಿ, ವೀಡಿಯೋಸ್ ಜಾಸ್ತಿ ಮಾಡಿಲ್ಲ, ಏನೂ ಇಲ್ಲ. ಆ್ಯಂಡ್ ಸೊ ಅವಾಗ ಡಿಸೈಡ್ ಮಾಡಿದೆ ದ್ಯಾಟ್ ಐ ಶುಡ್ ಡೂ ಅ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನೊಂದು ಫ್ರೆಂಡ್ ನನಗೆ ತುಂಬ ಪುಷ್ ಮಾಡೋರು, ಆ್ಯಂಡ್ ನನ್ನ ಫ್ಯಾಮ್ಲಿನೂ ಪುಷ್ ಮಾಡೋರು, ಯೂಟ್ಯೂಬ್ ಚಾನಲ್ ಮಾಡು, ನೀನು ಎಷ್ಟೊಂದು ನೋಡ್ತೀಯ, ಇಷ್ಟ ಆಗುತ್ತೆ, ನಾವು ನೋಡ್ತೀವಿ ಅಂತೆಲ್ಲ. ಬಿಕಾಸ್ ನಾನು ಮನೆಯಲ್ಲೇ ಆಗಲಿ ಫ್ರೆಂಡ್ಸ್ ಹತ್ರನೇ ಆಗಲಿ ಬಡ ಮಾತಾಡ್ತಾ ಇದ್ದೆ. ಸೊ ಬಟ್ ಯಾಕೆ ಅಂತ ಗೊತ್ತಿಲ್ಲ, ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ಒಂದು ಕ್ಯಾಮ್ರಾ ತೊಗೊಂಡೆ, ಒಂದು ಮಿನಿ ಹ್ಯಾಂಡ್ ಫ್ರೆಂಡ್ಲಿ ಕ್ಯಾಮ್ರಾ ತೊಗೊಂಡೆ. ಬಟ್ ಆಗಲಿಲ್ಲ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಅಂದರೆ ಮಾತು ಬರಲ್ಲ, ಏನು ಮಾತಾಡಬೇಕು ಗೊತ್ತು, ಬಟ್ ಅರೌಂಡ್ ದ ಪೀಪಲ್ ನಾವು ಕಾನ್ಫಿಡೆಂಟ್ ಆಗಿರಬೇಕು ಅಂತ ಹೇಳ್ತೀವಲ್ಲ, ಅದು ನನಗನ್ನಿಸ್ಲಿಲ್ಲ. ಆ್ಯಂಡ್ ಸೊ ಪೋಸ್ಟ್ಪೋನ್ ಮಾಡಿ ನಾನು ಅಂದ್ಕೊಂಡೆ ಪರ್ಫೆಕ್ಷನ್ಗೆ ವೆಯ್ಟ್ ಮಾಡಿದ್ರೆ ಆಗಲ್ಲ, ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಎನಿವೇ ಅಂತ. ಸೊ ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ ಇವಾಗ ನಾನು ಹೇಗೆ ನನ್ನ ಡಿಗ್ರಿ ಮೆಮರೀಸ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಆವಾಗ ಏನಾದರೂ ಮಾಡಿದರೆ ಇವತ್ತು ನೋಡೋಕ್ಕೆ ಸಿಗ್ತಿತ್ತು. ಆ ಫೀಲಿಂಗ್ ಇದೆ, ಓಕೆ ನನ್ನ ಲೈಫ್ ತುಂಬ ಚೆನ್ನಾಗಿತ್ತು ಅಲ್ಲಿ ಅಂತ. ಬಟ್ ಸ್ಟಿಲ್ ಅದನ್ನು ನೋಡೋಕ್ಕೆ ಇಷ್ಟ ಅಲ್ವಾ, ಆ ಮೂಮೆಂಟ್ಸ್ ಎಲ್ಲ ನಾವು ಮಾಡೋ ಫನ್, ಆಟ ಆಡೋದು ಅದೆಲ್ಲ. ಸೊ ಇಲ್ಲಾದರೂ ಲೆಟ್ ಮಿ ರೆಕಾರ್ಡ್ ಮೈ ಲೈಫ್, ಅಪ್ಸ್ ಡೌನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಐ ಜಸ್ಟ್ ಸ್ಟಾರ್ಟೆಡ್ ರ್ಯಾಂಡಮ್ಲಿ. ನೀವು ನೋಡ್ಬೋದು ಫಸ್ಟ್, ಸೆಕೆಂಡ್, ಥರ್ಡ್ ಬ್ಲಾಗ್ ಎಲ್ಲನೂ ಸ್ವಲ್ಪ ಗ್ಲಿಚ್ ಇರ್ತಿತ್ತು. ಆ್ಯಂಡ್ ಐ ವಾಸ್ ಸ್ಟಿಲ್ ಫಿಗರಿಂಗ್ ಔಟ್ ಥಿಂಗ್ಸ್, ಹೆಂಗೆ ಮಾಡೋದು, ಏನು, ಯಾರು ನೋಡ್ತಾರೆ, ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ, ರೇಗಿಸ್ತಾರ, ಇದೆಲ್ಲ ಇತ್ತು. ಬಟ್ ರೇಗಿಸೋರು ರೇಗಿಸ್ತಾ ಇರ್ತಾರೆ, ಇಟ್ಸ್ ಓಕೆ. ಆ್ಯಂಡ್ ಯಾ, ಇದು ಐ ಥಿಂಕ್ ನನ್ನ 7th or 8th ವ್ಲಾಗ್, ಐಮ್ ನಾಟ್ ಶೋರ್. ಸೊ ಯಾ, ಇದು ಹೇಳಬೇಕನ್ನಿಸ್ತು, ಹೇಳಿದೆ. ಬಿಕಾಸ್ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತ ನಾವು ನಮ್ಮ ಮೆಮರೀಸ್ನ ಸೈಡ್ಗೆ ಇಡೋಕ್ಕಾಗಲ್ಲ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಟೇಕ್ ಎ ಸ್ಟೆಪ್. ನಿಮ್ಮ ಫೀಲ್ಡಲ್ಲಿ ನಿಮ್ಗೆ ಏನೇನು ಇಷ್ಟ ಇದೆ, ಯು ವಾಂಟ್ ಟು ಪರ್ಸ್ಯೂ ಸಮ್ ಆ್ಯಕ್ಟಿವಿಟಿ, ಹೊಸದೇನಾದರೂ ಕಲಿಬೇಕಾ, ಡೂ ಇಟ್, ಇಟ್ಸ್ ಫೈನ್. ಯು ಕ್ಯಾನ್ ಸ್ಟಾರ್ಟ್ ಈವನ್ ಎಟ್ 40, ಯು ಕ್ಯಾನ್ ಸ್ಟಾರ್ಟ್ ಈವನ್ ಎಟ್ 20. ಸೊ ನೆನಪಾಯಿತು, ಬಿಕಾಸ್ ನಾನು ಇವಾಗ ಯೂಟ್ಯೂಬ್ ಕನ್ಸಿಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಐ ವಾಸ್ ಜಸ್ಟ್ ಥಿಂಕಿಂಗ್, ಮುಂಚೆ ಹಿಂಗಿದ್ದೆ, ಹಿಂಗೆ ಯೋಚನೆ ಮಾಡ್ತಾಯಿದ್ದೆ. ಐ ವಾಸ್ ಸೋ ಎಂಬ್ಯಾರಸ್ಡ್ ಇನ್ ಪಬ್ಲಿಕ್. ಮತ್ತು ಫ್ರೆಂಡ್ಸ್ ಸರ್ಕಲಲ್ಲೇ, ಪಬ್ಲಿಕ್ ಬೇಡ, ಫ್ರೆಂಡ್ಸ್ ಸರ್ಕಲಲ್ಲೇ ನಾನು ಎಂಬ್ಯಾರಸ್ ಆಗಿದ್ದೆ. ಆ್ಯಂಡ್ ಯಾ, ಇಟ್ಸ್ ಫೈನ್. ಎಂಬ್ಯಾರಸ್ಮೆಂಟ್ ಇದ್ರೇ ವಿ ಕ್ಯಾನ್ ಗ್ರೋ ಆ್ಯಂಡ್ ಬಿ ಹ್ಯಾಪಿ. ಸೊ ಯಾ, ಸಾಕು, ಯಾಪಿಂಗ್ ಎಲ್ಲ ಆಯಿತು ಇವಾಗ.